ಎಲ್ಲರಿಗೂ ನಮಸ್ಕಾರ. ಯಾವುದೇ ಸಿವಿಲ್ ಕೇಸ್ನಲ್ಲಿ ಆ ಕೇಸ್ನ ಪಾರ್ಟೀಸ್ಗಳ ಮಧ್ಯೆ ಸೆಟಲ್ಮೆಂಟ್ ಆಗುವಂತಹ ಎಲಿಮೆಂಟ್ಸ್ಗಳು ಕಂಡಾಗ ಸಿವಿಲ್ ಕೋರ್ಟ್ ಸಿವಿಲ್ ಪ್ರೊಸೀಜರ್ ಕೋಡ್ 1908 ನ ಸೆಕ್ಷನ್ 89 ನ ಪ್ರಕಾರ ಆ ಒಂದು ಸಿವಿಲ್ ಕೇಸನ್ನ ಆರ್ಬಿಟ್ರೇಷನ್ಗೆ ಅಥವಾ ಮೀಡಿಯೇಷನ್ಗೆ ಅಥವಾ ಲೋಕ್ ಅದಾಲತ್ಗೆ ಆ ಒಂದು ಡಿಸ್ಪ್ಯೂಟ್ ಅನ್ನ ರೆಫರ್ ಮಾಡ್ತಾರೆ. ನಂತರದಲ್ಲಿ ಆರ್ಬಿಟ್ರೇಷನ್, ಮೀಡಿಯೇಷನ್ ಮತ್ತು ಲೋಕ್ ಅದಾಲತ್ನ ಪ್ರೊವಿಷನ್ಸ್ ಗಳ ಪ್ರಕಾರ ಆ ಒಂದು ಕೇಸ್ ನಡೆಯುತ್ತೆ. ಆರ್ಬಿಟ್ರೇಷನ್ ಅಥವಾ ಮೀಡಿಯೇಷನ್ ಅಥವಾ ಲೋಕ್ ಅದಾಲತ್ ನಲ್ಲಿ ಸಂಬಂಧಪಟ್ಟಂತಹ ಕಾಯ್ದೆಗಳ ಪ್ರಕಾರ ಪ್ರೊಸೀಜರ್ ಅನ್ನ ಫಾಲೋ ಮಾಡಲಾಗುತ್ತೆ. ಅಲ್ಲಿ ಪಾರ್ಟೀಸ್ ಗಳ ಮಧ್ಯೆ ಸೆಟಲ್ಮೆಂಟ್ಗೆ ಪ್ರಯತ್ನವನ್ನ ಮಾಡಲಾಗುತ್ತೆ. ಇಲ್ಲಿ ಪಾರ್ಟೀಸ್ಗಳು ಕಾಂಪ್ರಮೈಸ್ ಗೆ ಬರ್ಬೋದು. ಕಾಂಪ್ರಮೈಸ್ ನ ಪ್ರಕಾರ ಅವರು ಜಜ್ಮೆಂಟ್ ಅನ್ನ ಪಡ್ಕೊಳ್ಬಹುದು. ಅಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ ಅಂತಂದ್ರೆ ಮತ್ತೆ ಆ ಕೇಸ್ ಸಿವಿಲ್ ಕೋರ್ಟ್ಗೆ ಬರುತ್ತೆ, ಮತ್ತೆ ಯಥಾ ಪ್ರಕಾರ ನಡ್ಕೊಂಡು ಹೋಗುತ್ತೆ. ನೀವು ಸೆಟಲ್ಮೆಂಟ್ ಮಾಡ್ಕೊಳ್ಬೇಕು ಅಂದಾಗ ಈ ಸೆಕ್ಷನ್ ನಲ್ಲಿ ತಾವು ಸೆಟಲ್ಮೆಂಟ್ಗೆ ಓರಲ್ ಅಥವಾ ರಿಟರ್ನ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಹಾಕಬಹುದು.